ಯಾಕಂದ್ರೆ ನಾಳೆ ಇನ್ನು ಭಾಳ 2.5 ವರ್ಷ ಅಷ್ಟೇ ಇರ್ತಾರೆ ಅವರು. ಅದರ ನಂತರ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಂಥ ವ್ಯವಸ್ಥೆ ಇಲ್ಲದ. ಆ ಸಂದರ್ಭದಲ್ಲಿ ಮೀಸಲಾತಿ ಎಷ್ಟು ಕೊಟ್ಟವ್ರು ಆಗೋದು ಹೋಗೋದು ರೀ. ಮೀಸಲಾತಿಂದ ಎಷ್ಟು ಇಂಪ್ರೂವ್ ಆಗ್ಯದ ಇದ್ರೂ ಸಹ ಚಿಂತನೆ ಇವತ್ತು ಮಾಡಬೇಕಾಗಿದೆ. ಎಷ್ಟು ಜನ ದಲಿತರು ಇವತ್ತು MBBS ಡಾಕ್ಟ್ರು, MD ಡಾಕ್ಟ್ರು, MS ಡಾಕ್ಟ್ರು ಅದಾರ. ಆಗ್ಬೇಕಾಯ್ತಲ್ಲ, ಪ್ರೊಫೆಷನಲ್ ಕೋರ್ಸ್ ಫ್ರೀ ಆಗ್ಬೇಕಾಯ್ತಲ್ಲ ಅವ್ರಿಗೆ. ಎಷ್ಟು ಇಂಜಿನಿಯರ್ಸ್ ಇದ್ದಾರೆ, ಎಷ್ಟು ಏನಿದ್ದಾರೆ, ಇದು ಎಲ್ಲ ಸಹಿತ ಚರ್ಚೆ ಚಿಂತನೆ ಆಗುವಂಥ ಸಮಯ ಇವತ್ತು. ಅಂದಾಗ ಸಮಾಜ ಬದಲಾಗ್ತದೆ, ಹೊಸ ರೂಪ ಬರ್ತದೆ ರೀ. ಅಗ್ರಿಕಲ್ಚರ್ ಮಾರ್ಕೆಟ್ ಆಗುತ್ತಾನ ಆಗೋದಿಲ್ಲ. ಇದನ್ನ ಯಾಕೆ ಹೇಳೋದಿಲ್ಲ ಬರಗು ರಾಮಚಂದ್ರಪ್ಪನವ್ರು? ನೀವು ಪ್ರಶಾಂತ್ ಭೂಷಣ್ ಅಂತ ವಕೀಲರು ವಾದ ಮಾಡೋದಿಲ್ಲ, ತಮ್ಮ ಜೀವನ ಕಳೀತದೆ. ನೀವು ನಿಮ್ಮ ಮನೆ ಒಳಗೆ ಕೂತ್ಕೊಂಡು ಮಾತಾಡ್ತೀರಿ, ಒಳ್ಳೆ ಗ್ರಂಥ ಬೈತೀರಿ, ಯಾರು ಓದಾಗಿ ಬರುವಾಗಿಲ್ಲ, ಬಟ್ ತಿಳಿಯೋಂಗಿಲ್ಲ, ನಿಮ್ಮ ಭಾಷೆ ಸಹಿತ ತಿಳಿಯೋಂಗಿಲ್ಲ, ಅಷ್ಟು ಘನಗಂಭೀರ ಇರ್ತದೆ. ನೋಡ್ರಿ ಇಲ್ಲಿ ಹೇಳ್ತೀರಿ ನೀವು, ನೇರವಾಗಿ ಹೇಳ್ತಾ ಇಲ್ಲ. ಆದರೆ ಅಧ್ಯಕ್ಷ ಜಯದೇವಿ ಗಾಯಕ್ವಾಡ್ ಅವರು ಮಾತ್ರ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸಂವಿಧಾನ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದಿದೆ, ಸಂವಿಧಾನದಲ್ಲಿ ಎಲ್ಲ ವರ್ಗಗಳಿಗೆ ಪ್ರಾತಿನಿಧ್ಯ ನೀಡಲಾಗಿದೆ, ಹೀಗಾಗಿ ದೇಶದ ಧರ್ಮ ಗ್ರಂಥ ಸಂವಿಧಾನ ಆಗಬೇಕು. ಇದು ಇನ್ನೂ ಜೋರಾಗಿ ಹೇಳುವ ಜೊತೆಗೆ ಸಂಘ ಪರಿವಾರ ದೋಷಗಳನ್ನು ಯಾಕೆ ಎದುರು ನಿಂತು ವಾದಿಸೋದಿಲ್ಲ ಬರಗು ರಾಮಚಂದ್ರಪ್ಪ? ನೀವು SR ಹಿರೇಮಠರ ಭ್ರಷ್ಟಾಚಾರದ ಬೆಲೆ ನಿಂತಾರಿಲ್ಲ ಅಂದ್ರೆ ಎಷ್ಟು ಯಶಸ್ವಿ ಆದರು? ಎಷ್ಟು ಜನ ಭ್ರಷ್ಟಾಚಾರಿ ರಾಜಕಾರಣಿಗಳನ್ನು, ಅಧಿಕಾರಿಗಳನ್ನು ಮನೆಗೆ ಕಳಿಸಿದರು? DK ಶಿವಕುಮಾರ್ ಅವ್ರ ವಿರುದ್ಧ ಹೋರಾಟ ಮಾಡಿದರು ನಮ್ಮ SR ಹಿರೇಮಠರು. DK ಅವ್ರ ಮನೆಗೆ ಕಳಿಸಿದ್ರ? ಯಾಕಾಗಲಿ ನಿಮ್ಮ ಕಡೆಯಿಂದ? ಇದು ವಿಚಾರ ಮಾಡ್ರಿ. ಯಾಕಂದ್ರೆ ಕೇಜ್ರಿವಾಲ್ ಹೇಳಿದ್ರಲ್ಲಿ ಭಾಳ ಸತ್ಯ ಅದ. ಗಟ್ರ ಸ್ವಚ್ಛ ಆಗೋದನ್ನ ಗಟ್ರ ಹೇಳ್ದಾಗನ ಬರೀ ಹೇಳಿರಲ್ಲ, ಅದಕ್ಕೆ ಅವ್ರು ಮಾಡಿದರು. ಆದರೆ ಅವ್ರನ್ನೂ ಸಹಿತ ಪಾಪ ಒಬ್ಬಂಟಿ ಆದ ತಕ್ಷಣ ಅವ್ನು ಹುಸ್ತಾನ ಮಾಡಿದ್ದಾಗೆ ಸ್ವತಃ ಕೇಜ್ರಿವಾಲ್ ಹುಸ್ತಾನ ಮಾಡಿದರು, ನನ್ನ ಕೈಗೆ ಎಲ್ಲ ಉಳಿಲಿ ಅಂತ. ಆ ಸಂದರ್ಭ ಅವ್ನು ತಿಳಿಸಿ ಹೇಳಿಲ್ಲ, ಏನೂ ಹೇಳಿಲ್ಲ.